ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇರಬೇಕು ನಮಗೆ. ಇದು ಫುಲ್ಲಿ ನ್ಯೂ ಟೀಮ್. ಅದು ಎಲ್ಲ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ನ್ಯೂ ಟೀಮ್ ಮಾಡಿದ್ದಾರೆ. ಡೈರೆಕ್ಷನ್ನು, ಮ್ಯೂಸಿಕ್ಕು, ಕ್ಯಾಮ್ರಾ ಎಲ್ಲ ಫಸ್ಟ್ ಟೈಮರ್ಸು. ಇದು ನೀವು ನೋಡಿರಬೇಕು, ಜಾನರೂ ಒಂಥರ ಡಿಫ್ರೆಂಟ್ ಜಾನರ್ ಇದೆ. ಇವಾಗ ಸದ್ಯಕ್ಕೆ ಯಾವುದು ಫಿಲ್ಮ್ ಈ ಜಾನರಲ್ಲಿ ಬಂದಿಲ್ಲ. ನಾವು ನಮಗೆ ನಂಬಿಕೆ ಇರೋದು, ವಿ ಹ್ಯಾವ್ ಡನ್ ಅವರ್ ಜಾಬ್. ನಾವು ನಮಗೆ ವಿ ವಾಂಟ್ ನಿಮ್ಮ ಸಪೋರ್ಟ್ ಬೇಕಾಗಿದೆ, ಜನಗಳಿಗೆ ತಲುಪಿಸ್ಬೇಕು ಅಂತ. ಸೊ ಇವತ್ತಿನ ಇದಕ್ಕೆ ನಾವು ವಿ ವಿಲ್ ಫ್ರೀ ಫ್ಲೋಯಿಂಗ್ ಇಡಿ. ನೋ ಕ್ವೆಶ್ಚನ್ ಇಸ್ ಆಫ್ ಲಿಮಿಟ್. ಯಾವ ಕ್ವೆಶ್ಚನ್ ಬೇಕಾದ್ರೆ ಕೇಳಿ, ಬಜೆಟ್ ಮಾತ್ರ ಕೇಳಬೇಡಿ, ಕೇಳಿ, ನಾವು ಆನ್ಸರ್ ಮಾಡ್ತೀವಿ. ನಮಗೆ ಮೇಯ್ನ್ ಏನಂದರೆ ವಿ ವಾಂಟ್ ಟು ಹ್ಯಾವ್ ದಟ್ ಕಾನ್ವರ್ಸೇಷನ್. ಯಾಕಂದರೆ ನೀವು ಬಂದು ಯು ಆರ್ ಕ್ರಿಟಿಕಲ್ ಬಿಟ್ವೀನ್ ದ ಆಡಿಯನ್ಸ್ ಆ್ಯಂಡ್ ದಿ ಪ್ರೊಡಕ್ಷನ್ ಹೌಸ್. ನಿಮಗೆ ಇದು ನಾವು ಮಾಡೋದು ಏನಂತ ಅರ್ಥ ಆಗಿತ್ತು ಅಂದರೆ 100% ನೀವು ತೊಗೊಂಡೋಗಿ ಆಡಿಯನ್ಸ್ಗೆ ಹೇಳ್ತೀರ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇದೆ ನಮಗೆ. ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ, ಇಲ್ಲಿ ಸ್ಪೆಂಡಿಂಗ್ ದ ಈವ್ನಿಂಗ್, ಆ್ಯಂಡ್ ಹೋಪ್ಫುಲಿ ಇದು ಬಂದು ಇಟ್ ವಿಲ್ ಬಿ ಅ ಫ್ರೂಟ್ಫುಲ್ ಡಿಸ್ಕಷನ್ ಫಾರ್ ಬೋತ್ ಆಫ್ ಅಸ್. ಶುಭ ಸಂಜೆ. ಸೊ ನನ್ನ ಹೆಸರು ಪ್ರಿಯಾಂಕಾ ಬಾಳಲಿ. ನೀವು ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ಟ್ರೇಲರ್ ನೋಡಿದ್ದೀರಾ. ನಾವು ಇಷ್ಟೇ ಜನ ಇರೋದ್ರಿಂದ ನಾನು ನನ್ನ ಒಪಿನಿಯನ್ ನನಗೆ ಗೊತ್ತಾಗಬೇಕಿತ್ತು. ಹೇಗೆ ಅನಿಸುತ್ತೆ ಟೀಸರ್ ಟ್ರೇಲರ್ ನೋಡಿದ್ರೆ ನೀವು ಮತ್ತೆ ಹೇಳ್ಬೋದು ನನಗೆ. ನಿಮ್ಮ ಒಪಿನಿಯನ್ ಏನು ಆ್ಯಸ್ ಅನ್ ಆಡಿಯನ್? ನೀವು ನೋಡಬೇಕಾದ್ರೆ, ಒಂದು ಟೀಸರ್ ನೋಡಬೇಕಾದ್ರೆ ನಿಮ್ಮ ಆ್ಯಸ್ ಅನ್ ಆಡಿಯನ್ ಏನು ನೋಡ್ತೀರಾ ನೀವು? ಸೊ ನಿಮ್ಮ ಒಪಿನಿಯನ್ ಏನು ಅನಿಸ್ತು ನಿಮ್ಗೆ ಫಸ್ಟ್ ಟೈಮ್ ನೀವು ನೋಡಿದಾಗ, ಅಥವಾ ಸಾಂಗ್ ಕೇಳಿದಾಗ, ಕಂಪ್ಲೀಟ್ ಕಾಂಟೆಂಟ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇದರಲ್ಲಿ ಅನ್ನೋದನ್ನ ನೀವು ನಮ್ಗೆ ಹೇಳಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಐ ಗೆಸ್ ನೀವು ನಮ್ಮ ಜರ್ನಿ ಫ್ರಮ್ ದ ಬಿಗಿನಿಂಗ್ ನೀವು ಯಾವಾಗಲೂ ನಮ್ಮ ಜೊತೆಲಿದ್ದೀರಾ. ಸೊ ನಿಮ್ಮ ಆದಷ್ಟು ನಿಮ್ಮ ಫಸ್ಟ್ ಸರ್ಕಲ್ಗೆ, ನಿಮ್ಮ ಸೆಕೆಂಡ್ ಸರ್ಕಲ್ಗೆ ಈ ವಿಷಯನ ಮುಟ್ಟಿಸಿ, ಈ ವಿಷಯನ ಹೇಳಿ, ಈ ಥರದೊಂದು ಫಿಲ್ಮ್ ಬರ್ತಾ ಇದೆ, ಹೊಸಬ್ರು ಮಾಡ್ಕೊಂಡಿದ್ದಾರೆ, ಫಿಲ್ಮ್ ಚೆನ್ನಾಗಿದೆ ಅಂತ. ಎಷ್ಟೋ ಸಿನಿಮಾ ಕಂಪ್ಲೀಟ್ ಹೊಸಬ್ರೆ ಮಾಡಿ ನಾವು ಸೂಪರ್ ಹಿಟ್ ಆಗಿರೋದು ನೋಡಿದ್ದೀನಿ. ಯಾಕಂದರೆ ಕಾಂಟೆಂಟ್ ಮಾತಾಡಿದೆ, ಹಾಗಾಗಿ ಸೂಪರ್ ಹಿಟ್ ಆಗಿದೆ. ಈ ಸಿನಿಮಾನೂ ಹಾಗೇನೆ, ಕಾಂಟೆಂಟ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಆರ್ಟಿಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಪ್ರೊಡಕ್ಷನಿಂದ ಯಾವುದೇ ರೀತಿಯೂ ಅವರು ಕೈ ಹಿಂದೆ ಮಾಡಿಲ್ಲ. ಎಲ್ಲದಕ್ಕೂ ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಮ ಫಸ್ಟ್ ಸರ್ಕಲಲ್ಲಿ ಇರೋರಿಗೆ ಇದನ್ನು ತಲುಪಿಸಿ. ಆಲ್ರೆಡಿ ಬುಕ್ ಮೈ ಶೋ ಅಲ್ಲಿ ನಾವು ಇದ್ದೀವಿ. ಸೊ ಬುಕ್ ಮೈ ಶೋ ಅಲ್ಲಿ ಹೋಗಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಡಿ. ಸೊ ಅದರಿಂದ ನಮ್ಗೆ ತುಂಬ ರೀಚ್ ಸಿಗುತ್ತೆ, ಒಳ್ಳೆ ಥಿಯೇಟರ್ ಸಿಗುತ್ತೆ, ಸಿಟಿ ಒಳಗಡೆ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇವಾಗ ಮಂತ್ರಿ ಮಾಲಲ್ಲಿ ಒಂದು ಥಿಯೇಟರ್ ಇದೆ ಅಂತ ಅಂದರೆ ನಾವು ಇಂಟ್ರೆಸ್ಟೆಡ್ ಅಂತ ಕೊಟ್ಟರೆ, ಓಕೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ನೋಡಲಿಕ್ಕೆ ಅಂತ, ಒಳ್ಳೆ ಥಿಯೇಟರ್ ಸಿಗುತ್ತೆ. ಸೊ ಇದೆಲ್ಲ ನೀವು ನಿಮ್ಮ ಫಸ್ಟ್ ಸರ್ಕಲ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಅವ್ರಿಗೆ ಹೇಳಿ. ನಾವು ಟೀಮ್ ಅವ್ರ ಜೊತೆಗೆ ಮಾತಾಡಿದ್ದೀವಿ ಅಂತ. ಅವ್ರು ಖಂಡಿತ ಫಿಲ್ಮ್ ನೋಡ್ಕೊಂಡು ಬಂದಮೇಲೆ ಇಟ್ ವಿಲ್ ಬಿ ಅ ಪ್ರೌಡ್ ಫೀಲಿಂಗ್ ಫಾರ್ ಆಲ್ ಆಫ್ ಅಸ್. ಸೊ ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾರೆ. ಇಟ್ಸ್ ಅ ರಿಕ್ವೆಸ್ಟ್. ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಇಟ್ಸ್ ಅ ರಿಕ್ವೆಸ್ಟ್, ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಸೊ ನಿಮ್ಮ ಫಸ್ಟ್ ಫ್ರೆಂಡ್ಸ್, ನಿಮ್ಮ ಫಸ್ಟ್ ಸರ್ಕಲ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಸಿನಿಮಾ ನೋಡಲಿಕ್ಕೆ. ಬುಕ್ ಮೈ ಶೋ ಆಲ್ರೆಡಿ ಇದೆ, ಯು ಕ್ಯಾನ್ ಸಿ ಇಟ್. ಸೊ ಐ ಗೆಸ್ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಥಿಯೇಟರ್ಸ್ ಅಲಾಟ್ ಆಗುತ್ತೆ. ದಯವಿಟ್ಟು ಸಿನಿಮಾ ಮಂತ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನೇ ಮುಕ್ತ. ಈಗ ಎಲ್ಲರೂ ಮಾತಾಡಿದಾಗೆ ನಾವು ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ತುಂಬ ತೋರಿಸ್ಕೊಂಡಿದ್ದೀವಿ. ಮತ್ತು ಇನ್ನು ಲಾಸ್ಟ್ 3 ಡೇಸಿಂದ ನಾನು ಮೈಸೂರಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾಯಿದ್ದೆ, ಹೇಗಿದೆ ರೆಸ್ಪಾನ್ಸ್ ಪಬ್ಲಿಕ್ ಅಂತ ಹೇಳ್ಬಿಟ್ಟು. ಇದುವರೆಗೂ ನಾವು ಯಾರ್ಯಾರಿಗೆ ಟೀಸರ್ ಟ್ರೇಲರ್ ತೋರಿಸಿದ್ದೀವಿ, ನನ್ನ ಮುಂದೆ ಚೆನ್ನಾಗಿದೆ ಅಂತೇಳಿ ಹಿಂದೆ ಹೋಗಿ ಚೆನ್ನಾಗಿಲ್ಲ ಅಂತ ಹೇಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಬೇಜಾರಾಗ್ತಾನೆ ಗುರು ಅಂತ ಹೇಳ್ಬಿಟ್ಟು. ಬಟ್ ಬೇರೆಯವ್ರನ್ನ ಬಿಟ್ಟು ನಾನು ಕೇಳಿಸಿದ್ದೀನಿ, ನಿನ್ನ ಫ್ರೆಂಡ್ಸಿಗೆ ತೋರಿಸು, ನಮ್ಮ ಫ್ರೆಂಡು ಅಣ್ಣನ ಏನೋ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಬೇಡಿ, ನೀವು ಪರ್ಸ್ನಲಾಗಿ ಹೋಗಿ ಚೆಕ್ ಮಾಡಿ ಹೇಳಿ ಅಂತ ಹೇಳಿದಾಗ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಯಾರು ಗುರು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ನಾನೇನು ಕೇಳ್ಕೊತೀನಿ ಅಂದರೆ, ನಿಮಗೆ ದಯವಿಟ್ಟು ನಮ್ಮ ಈ ಒಂದು ಶ್ರಮಕ್ಕೆ ನೀವು ಕೈ ಜೋಡಿಸಿ ಸಾಕಷ್ಟು ಜನಗಳಿಗೆ ತಲುಪುವಂಥ ಕೆಲಸದಲ್ಲಿ ನೀವು ಕೂಡ ನಮಗೆ ಸಹಾಯ ಮಾಡಿ ಅಂತ ನಾನು ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಕೇಳ್ತೀನಿ, ದಯವಿಟ್ಟು ಸಹಾಯ ಮಾಡಿ.
ರೀಸನ್ ಏನಂದರೆ ಚೆನ್ನಾಗಿಲ್ಲ, ಅಲ್ಲಿ ನೋಡಿದ್ದೀನಿ ಅದು ಕಾಪಿ ಇದು ಅಂತ ಯಾರೂ ಕೂಡ ಹೇಳಿಲ್ಲ. ಕಂಟೆಂಟ್ ಫ್ರೆಶ್ ಆಗಿದೆ. ಈ ಥರ ಸಿನಿಮಾಗಳು ಬರಬೇಕು ಅಂತ ಈಗ ಕಿಶೋರ್ ಸರ್ ಕೂಡ ಲಾಸ್ಟ್ ಅದೇ ಮಾತು ಹೇಳಿದ್ರು ಟ್ರೇಲರ್ ಲಾಂಚಲ್ಲಿ. ಒಂದು ಅಪಾರದ ಸಿನಿಮಾಗಳು, ನಮ್ಮ ಉಪ ಸಂಸ್ಕೃತಿಗಳು, ಇದೆಲ್ಲ ಎಷ್ಟು ನಾವು ಈ ಉಪ ಸಂಸ್ಕೃತಿಗಳನ್ನ ನಾವು ಮರ್ತೇ ಹೋಗಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಕಥೆಗಳಿದ್ದಾವೆ. ಈ ಥರ ಕಥೆಗಳು ಬರಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. ಈಗ ಮಡಿಕೇರಿ ಅಲ್ಲಿರೋ ಒಂದು ಕಲ್ಚರ್ ಕೂಡ ನಾವು ಈ ಸಿನಿಮಾ ತೆರೆ ಮೇಲೆ ತಗೊಬರ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ, ಅದು ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಬಟ್ ನಾವು ಕನ್ನಡಿಗರಾಗಿ ನಾವು ಬೇರೆ ಭಾಷೆಗಳ ಸಿನಿಮಾಗಳಿಗಿಂತ ಕಮ್ಮಿ ಇಲ್ಲ. ನಾವು ಶ್ರಮ ಹಾಕಿ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋದಕ್ಕೆ ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ದೀವಿ. ಇದಿಷ್ಟು ನನ್ನ ಕಡೆಯಿಂದ. ದಯವಿಟ್ಟು ನೀವು ಮನಸ್ಸಿಗೆ ತಗೊಳ್ಳಿ, ದಯವಿಟ್ಟು ಮನಸ್ಸಿಗೆ ತಗೊಂಡು ನೀವು 10 ಜನಕ್ಕೆ ತೋರಿಸಿದ್ರು ನಮಗೆ ಅದು ತುಂಬ ದೊಡ್ಡ ಒಂದು ನಮಗೆ ಸಿನಿಮಾಗೊಂದು ಸಪೋರ್ಟ್ ಸಿಗುತ್ತೆ, ನಿಲ್ಲುತ್ತೆ ಥಿಯೇಟ್ರಲ್ಲಿ. ಎಷ್ಟೋ ಜನ ಸ್ಕ್ರೀನ್ಸ್ ಕೊಡಲ್ಲ, ಹೊಸಬ್ರು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನೀವು ಹಂಗೆ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು. ಸಿನಿಮಾ ಚೆನ್ನಾಗಿ ಬಂದಿರೋದು ಒಂದು ಕಾರಣಕ್ಕೆ ಮಾತ್ರ ಅಷ್ಟೇ ನಿಮ್ಗೆ ಕೇಳ್ತಾ ಇರೋದು. ಥ್ಯಾಂಕ್ ಯು. ಹೇಳ್ಕೊಂಡು ಬಂದಿದ್ದೀವಿ ನಾವು. ಕೆಂಪಾಗಿರುತ್ತೆ, ಬಿಸಿಯಾಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀವಿ. ಆ್ಯಂಡ್ ವಾಟ್ ಐ ಬಿಲೀವ್ ಇಸ್ ಸತ್ಯ ಸರ್ ಹೇಳ್ದಂಗೆ ಫಿಲ್ಮ್ ಮೇಕರ್ಸ್ಗೂ ಆಡಿಯನ್ಸ್ಗೂ ಬ್ರಿಡ್ಜ್ ನೀವೇನು. ಸೊ ನಿಮಗೆ ಟೀಸರ್ ಟ್ರೇಲರ್ ನೋಡಿದ್ದೀರಾ, ಯೂಟ್ಯೂಬಲ್ಲಿ ನಮ್ಮ ಸಾಂಗ್ಸ್ ಎಲ್ಲ ಇದೆ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಆಡಿಯನ್ಸ್ಗಳನ್ನ ತಲುಪಿ. ಇನ್ನಷ್ಟು ಕ್ವಶನ್ ಆನ್ಸರ್ ಆನ್ಸರ್ಸಲ್ಲಿ ಮಾತಾಡ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರುಹಾನಾರಿ ಅಂತ. ಮೊದಲಿಗೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇಲ್ಲಿ ಇರೋ ಪ್ರತಿಯೊಬ್ಬರು ಕೂಡ ಒಂದೊಂದು ಶಕ್ತಿ. ನಿಮ್ಮ ಶಕ್ತಿ, ನಿಮ್ಮ ಬಲ ನಮ್ಮ ಸಿನಿಮಾಗೆ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಕಂಟೆಂಟು ಜನರನ್ನ ತಲುಪುತ್ತೆ. ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಂಥ ಪ್ರಯತ್ನ ಅಂತ ದಯವಿಟ್ಟು ಮಾಡಿ. ಥ್ಯಾಂಕ್ ಯು ಸೊ ಮಚ್. ಶುಭ ಸಂಜೆ ಎಲ್ಲರಿಗೂ. ಹೇಗಿದ್ದೀರಾ? ಥ್ಯಾಂಕ್ ಯು. ಸೊ ಈಗಾಗಲೇ ನಮ್ಮದು ಟೀಸರ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ, ಹಾಡುಗಳು ಕೇಳಿದ್ದೀರಾ. ಅದೆಲ್ಲ ನಿಮ್ಗೊಂದು ಒಳ್ಳೆ ಅನುಭವ ಕೊಡ್ತಾ ಇದೆ, ಒಂದು ಹೊಸತನ ಕೊಡ್ತಾ ಇದೆ ಅಂತ ಒಂದು ನಂಬಿಕೆ ನಮಗೂ ಬಂದಿದೆ ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ. ಸೊ ಇದು ನಿಮ್ಗೆ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ತಲುಪಿಸಿ. ಸೊ ನಮಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೊ ಮಚ್.